ಹುಣಸನಹಳ್ಳಿ ಗ್ರಾಮದ ಬಿಸಲಮ್ಮ ದೇವಸ್ಥಾನದ ಆವರಣದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಚಿಕ್ಕಮುತ್ತು ಮಾತನಾಡಿ, ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಆಡಳಿತಕ್ಕೆ ಒಳಪಟ್ಟ ತಾಲೂಕಿನ ವಿರೂಪಾಕ್ಷಿಪುರ ಹೋಬಳಿಯ ಹುಣಸನಹಳ್ಳಿ ಗ್ರಾಮದ ಪ್ರಸಿದ್ಧ ಶ್ರೀ ಬಿಸಲಮ್ಮ ದೇವಿ ದೇವಾಲಯದಲ್ಲಿ ವಂಶಪಾರಂಪರೆಯಾಗಿ ನಡೆದುಕೊಂಡು ಬರುತ್ತಿರುವ ಅರ್ಚಕ ಲೇಟ್ ದಾಸೇಗೌಡ ಬಿನ್ ಕುನ್ನೇಗೌಡರ ವಂಶಸ್ಥರಾದ ಚಿಕ್ಕಮುತ್ತು ಬಿನ್ ಪೂಜಾರಿ ಚಿಕ್ಕಮರಿ ಅವರನ್ನು ದೇವಾಲಯದ ಅರ್ಚಕರಾಗಿ ನೇಮಕ ಮಾಡಿ ದೇವಸ್ಥಾನದಲ್ಲಿ ಪೂಜಾ ಕಾರ್ಯ ನೆರವೇರಿಸಿಕೊಂಡು ಬರಲು ಅವಕಾಶ ಮಾಡಿಕೊಡಬೇಕು ಎಂದು ಅರ್ಚಕ ಲೇಟ್ ದಾಸೇಗೌಡ ಬಿನ್ ಕುನ್ನೇಗೌಡರ ವಂಶಸ್ಥರಾದ ಚಿಕ್ಕಮರಿ ಮತ್ತು ಕುಟುಂಬದವರು ಮನವಿ ಮಾಡಿದ್ದಾರೆ. ಇದೇ ವೇಳೆ ಹುಣಸನಹಳ್ಳಿ ಗ್ರಾಮದ ಯುವ ಮುಖಂಡ ಚಂದ್ರು ಅವರು ಮುಜರಾಯಿ ಇಒ ವಿರುದ್ಧ ಆರೋಪ ಮಾಡಿದರು. ಇದೇ ಸಂದರ್ಭದಲ್ಲಿ ಶ್ರೀನಿವಾಸ್, ಸಣ್ಣೋನು, ಪ್ರದೀಪ್, ದಾಸೇಗೌಡ, ಮೋಟೆ ಕಾಳೇಗೌಡ ಮುಂತಾದವರು ಉಪಸ್ಥಿತರಿದ್ದರು. ಚಿಕ್ಕಮುತ್ತನಾದ ನಾನು ಪೂಜಾರಿ ಅರ್ಚಕನಾಗಿ ಹೇಳ್ತಿದ್ದೇನೆ. ಹಿಂಬಾರ ಪ್ರಕಾರವಾಗಿ 7 ಜನ ಪೂಜಾರಿಗಳಿದ್ದು ನನಗೆ ಇರುವಂಥ ದಾಖಲೆಯನ್ನು ನೋಡಿ ಪರಿಶೀಲನೆ ಮಾಡಿ ನನಗೆ ನ್ಯಾಯ ದೊರಕಿಸಿಕೊಡ್ಬೇಕು. ಹಾಗೂ ಇದೇ ಕೆಂಗಲಾದಂಥ ಯುವ ಸರ್ಗೆ ಎಲ್ಲ ದಾಖಲಾತಿಯನ್ನು ಕೊಟ್ಟಿರುತ್ತೇನೆ. ಇನ್ನು ನನಗೆ ಇಲ್ಲಿ ಅವಕಾಶ ಮಾಡಿಕೊಡ್ತಾ ಇಲ್ಲ. ಆದ್ದರಿಂದ ನನ್ನ ಭಾಗ ಏನಿದೆ, ನಮ್ಮ ತಂದೆಯವ್ರ ಭಾಗ ಏನಿದೆ ಅದು ಮಾಡಿಕೊಡಿ ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊತೀನಿ ಸರ್. ಈಗ ಯಾವ ಸಂಪ್ರದಾಯ ಪ್ರಕಾರ ಈಗ ಯಾವ ರೀತಿ ಮಾಡ್ಕೊಂಡು ಬರ್ತಿದ್ರಿ? ಸಂಪ್ರದಾಯ ಪ್ರಕಾರವಾಗಿ ವಂಶ ಪರಂಪರೆಯಾಗಿ ಬರ್ತಿದ್ದ ವಂಶ ಪರಂಪರೆಯಾಗಿ ಕೇಳ್ತೀವಿ. ಹೇಗೆ ಅಂತ ಹೇಳಿ ಸರ್. ನಮ್ಮ ತಾತ ಮಾಡ್ತಾಯಿದ್ರು, ನಮ್ಮ ಅಪ್ಪ ಮಾಡ್ತಾಯಿದ್ರು, ಆಮೇಲೆ ನಾವು ಬರ್ತಿದ್ವಿ. ನಾವು ಎಲ್ಲೂ ನಿಲ್ಲಿಸ್ತಿಲ್ಲ. ನಾವೆಲ್ಲ ಕರೆಕ್ಟಾಗಿ ದಾಖಲಾತಿ ಪ್ರಕಾರವಾಗಿ ಬರ್ತಿದ್ದೀವಿ. ನಮ್ದೇನಿದೆ ದಾಖಲೆ ಪ್ರಕಾರ ವಂಶಾಭಿವೃದ್ಧಿ ಅಲ್ಲಿ ಡಾಕ್ಯುಮೆಂಟಿನ ವಂಶ ಪ್ರಕಾರವಾಗಿ ನನಗೆ ನ್ಯಾಯ ದೊರಕಿಸ್ಕೊಡಿ. ನಾನು ಹೊಸ್ದಾಗಿ ಯಾರನ್ನೂ ಕೇಳ್ತಾ ಇಲ್ಲ. ನಾನು ಪುರಾತನ ಕಾಲದಿಂದ ನಮ್ಮ ತಂದೆಯವರು ಮಾಡ್ತಾಯಿದ್ರು, ನಮ್ಮ ತಾತರು ಮಾಡ್ತಾಯಿದ್ರು, ಅವ್ರ ಅಪ್ಪರು ಮಾಡೋರೆ. ನಾನು ದಾಖಲೆ ಎಲ್ಲನೂ ರಘು ಸರ್ಗೆ ಸಬ್ಜೆಕ್ಟ್ ಮಾಡಿದ್ದೀನಿ. ನನಗೆ ತಾಲೂಕು ಆಫೀಸಿನ ಹಿಂಬಾರವನ್ನು ಕೊಟ್ಟಿದ್ದು 7 ಜನರು ಅವ್ರೆ ಅಂತ ಹೇಳಿ ಡಾಕ್ಯುಮೆಂಟ್ ಕೇಳಿದಾಗ ಎಲ್ಲ ಡಾಕ್ಯುಮೆಂಟನ್ನು ಸಬ್ಜೆಕ್ಟ್ ಮಾಡಿದ್ದೀನಿ. ನನಗೆ 2019ರಿಂದ ನ್ಯಾಯ ಸಿಗಲಿಲ್ಲ. ಹಾಗೂ ಇಒ ರಿಪೋರ್ಟು, ಸೆಕ್ರೆಟರಿ ರಿಪೋರ್ಟು, ಊರು ಮಜೂರು ಎಲ್ಲನೂ ಎನ್ಕ್ವೈರಿ ಮಾಡಿ ಕಳಿಸಿದ್ದೀನಿ. ನನಗೆ ಅನ್ಯಾಯ ಆಗಿರೋದ್ರಿಂದ ನಾನು ಪೂಜಾರ್ತನ ಮೂಲ ಅರ್ಚಕನಾಗಿ ಕೊಡಬೇಕು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ನಿಮಗೆ ಎಷ್ಟು ವರ್ಷ ಅವಧಿ? ನಮಗೆ 1 ವರ್ಷ ಸರ್. 1 ವರ್ಷ ನಮ್ಮ ಅವಧಿ ಇರೋದು 1 ವರ್ಷ. ನಿಮ್ದು ಈಗ ಮುಗಿದೋಯ್ತು ಅವಧಿ? ಇಲ್ಲ ಸರ್, ಕೊಡಲೇ ಇಲ್ಲ. ಯಾವಾಗಿಂದ ಕೊಡಲಿಲ್ಲ ಸರ್? ನಮಗೆ ಈಗ ನಾವು ಕೇಳ್ತೇವೆ ಸುಮಾರು 5-7-8 ವರ್ಷ ನಮ್ಮ ತಂದೆ ಸೋತಂದ್ರೆ ನಮ್ಮ ಪೂಜೆ ತನನೇ ಇಲ್ಲ. ನಿಮ್ಮ ತಂದೆ ಮಾಡ್ತಿದ್ರಾ? ಹಾಂ, ನಮ್ಮ ತಂದೆ ಮಾಡ್ತಿದ್ದಾರೆ. ನಾನು ಸಬ್ಜೆಕ್ಟ್ ಕೊಡ್ತೀನಿ ನಿಮಗೆ, ದಾಖಲಾತಿಗೂ ಒದಗಿಸ್ಕೊಡ್ತೀನಿ. ಈಗ 7-8 ವರ್ಷದಿಂದ ಕೊಡಲಿಲ್ಲ? ಇಲ್ಲ ಸರ್. ಸೊ ಆವಾಗಿಂದ ನೀವೇನು ಮಾಡ್ತಿದ್ರು? ಸರ್ ಇಲ್ಲ, ಜೊತೆಲಿ ಅವ್ರ ಜೊತೆಲೆ ಏನು ಹೇಳ್ತಾರೆ ಅದು ಮಾಡ್ಕೊಂಡು ತೋಪನ್ ದೇವಸ್ಥಾನ ಕೇಳ್ತಿದ್ರು. 1 ವಾರ ಮಾಡಪ್ಪ, 2 ವಾರ ಮಾಡಪ್ಪ ಅಂತ. ಆಗಿಂದ ಹಿರಿಕರು ನಮ್ಮ ಅಣ್ಣ ಇದ್ದ, ನಾವು ಅದೇ ರೀತಿ ಬರ್ತಾಯಿದ್ದೋ. ಇದು ಯಾವಾಗ ನಿಮ್ಮ ಅಪ್ಪನ ನೀರು ತಗೊಳ್ಳಿ ಅಂತ ಹೇಳೋದಕ್ಕೆ ನಾನು ಇದನ್ನೆಲ್ಲ ಹೋಗಿ ಪರಿಶೀಲನೆ ಮಾಡಿ ನಾನು ದಾಖಲೆ ಪ್ರಕಾರ ಕೊಡಿ ಅಂತ ಕೇಳ್ತಾಯಿದ್ದೀನಿ. ನಿಮ್ಮ ಹೆಸರು? ನನ್ನ ಹೆಸರು ಚಿಕ್ಕಮುತ್ತಯ್ಯ. ಈಗ ಯಾವಾಗಿಂದ ನಿಮಗೆ ಅವಧಿ? ಸರ್ ನನಗೆ ಈ ಸರ್ದಿ ಈಗ ಬಿಟ್ಕೊಡ್ಬೇಕಾಯ್ತು. ನಾನು ಆದ್ಮೇಲೆ ಬೇರೆ ಚಾರ್ಜ್ ಕೊಡ್ಬೇಕಾಯ್ತು ಸರ್. ಈಗ ಯಾವಾಗ ಬಿಟ್ಕೊಡ್ಬೇಕಾಗಿತ್ತು ನಿಮ್ಗೆ? ಈಗ 1ನೇ ತಾರೀಕು ಜೂನ್ 1ರಿಂದ. ಹಾಂ ಹೌದು ಸರ್, ಜೂನ್ 1ರಿಂದ ಬಿಟ್ಕೊಡ್ಬೇಕು. ಇಲ್ಲಿವರೆಗೂ ನಿಮ್ಗೆ ಅವಧಿ? ನಮ್ಗೆ 1 ವರ್ಷ. 1 ವರ್ಷ. ಹಾಂ. ಸೊ ಈಗ ಇಒ ಏನಂತಾರೆ ನಿಮಗೆ? ಈಗ ಸರ್ ಇವಾಗ ಕೊಂಡಿದ್ದೀನಿ, ಬರ್ತೀನಿ, ಪರಿಶೀಲನೆ ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿ ಇವತ್ತು ಕೇಳಿದಕ್ಕೆ ಯಾವುದೇ ಡಾಕ್ಯುಮೆಂಟ್ ಫಸ್ಟ್ ದಿನ ಹೋದಾಗ ನನ್ನ ಹತ್ರ ಡಾಕ್ಯುಮೆಂಟ್ ಎಲ್ಲ ಚೆನ್ನಾಗಿ ಕಣಪ್ಪ, ಹುಷಾರಾಗಿ ಹೋಗಿ ನನಗೆ ತೋರಿಸಿದಂಗೆ ಯಾರಿಗೂ ತೋರಿಸ್ಬೇಡಿ ಅಂತೇಳಿ ಅವರೇ ನಮ್ಗೆ ಸಮಾಧಾನ ಮಾಡಿ ಕಳಿಸಿದ್ರು. ಮತ್ತೆ ಹೋದಾಗ ಏನು ಮಾಡಿದ್ರು, ನೀವು ಡಾಕ್ಯುಮೆಂಟ್ ಇಲ್ಲಿ ಏನೂ ಇಲ್ಲ ಅಂತ ಕಳಿಸಿ ನಮಗೆ ಇದು ಹೋದಾಗ ನಾನು ಕಮಿಷನರ್ ಆಫೀಸಿಂದ ಡಾಕ್ಯುಮೆಂಟ್ ಎಲ್ಲ ಒದಗಿಸ್ಕೊಂಡೆ. ಈ ನಮಗೆ ತಾಲೂಕು ಆಫೀಸಿಂದ ಯಾವುದೇ ಒಂದು ರೆಕಾರ್ಡ್ಗಳು ಕೊಡಲಿಲ್ಲ. ಅಷ್ಟೇ ಸರ್. ಆಫೀಸರು ಬನ್ನಿ, ಆಮೇಲೆ ದೇವರು ಚಾರ್ಜ್ ಮಾಡಬೇಕಾದ್ರೆ ಪದ್ಧತಿ ಪ್ರಕಾರವಾಗಿ ಗ್ರಾಮಸ್ಥರು ಸೇರಿ ಒಡಬಸ್ಸೆಲ್ಲ ಕೇಳಿ ಪಂಜಿಸ್ಕೊಂಡು ಗಂಟೆ ಬಿಡ್ಕೊಂಡು ವಯಸ್ಸಕ ಮಾಡ್ಕೊಂಡು ಹಿರಿಕರಿಗೆ ಏನು ಪ್ರಸಾದ ಕೊಡ್ತಾರೆ ಮಾಡಬೇಕಾಯ್ತು. ಇದಕ್ಕಿದಂಗೆ ನೈಟ್ ದೇವ್ರು ಚಾರ್ಜ್ ಮಾಡೋರು ಯಾರು ಚಾರ್ಜ್ ಮಾಡಿದವ್ರು ಯಾರು ಗೊತ್ತಿಲ್ಲ ಸರ್. ನಮ್ಗೆ ಯಾವಾಗ ಮಾಡ್ತಾರೆ, ನೈಟ್ ಬರ್ತಾರೆ, 7 ಕಡೆಯಲ್ಲಿ ಯಾವಾಗ ಬೇಕಾಗಿ ಮಾಡ್ಬಿಟ್ಟು ಹೋಗ್ತಾ ಇದ್ದಾರೆ. ಈ ಗ್ರಾಮಸ್ಥರ ಸಮ್ಮುಖದಲ್ಲಿ ಯಾವುದೂ ಇಲ್ಲಿ ಚಾರ್ಜ್ ಕೊಡ್ತಾ ಇಲ್ಲ, ಏನು ಲೆಕ್ಕಾಚಾರ ಏನೂ ತಗೊಳ್ತಾ ಇಲ್ಲ. ದಯವಿಟ್ಟು ನಮ್ದಿದ್ರೆ
ಈ ಪತ್ರದ ಪ್ರಕಾರವಾಗಿ ನಮ್ದು ಇದ್ರೆ ನಮಗೆ ಕೊಡಿ, ಕಾನೂನುಬದ್ಧವಾಗಿ ಕಾನೂನುಬದ್ಧವಾಗಿ ಕೊಡಿ. ಕಾನೂನುಬದ್ಧವಾಗಿಲ್ಲ ಅಂದ್ರೆ ನಮ್ಗೆ ಅರ್ಚಕತನನೇ ಬೇಡ. ಅಂತ ನಾನು ನಿಮ್ಗೆ ಬಂದು ಯಾವ ತೊಂದರೆನೂ ಕೊಡಲ್ಲ ಸರ್. ನೀವು ಬೇಕಾದ್ರೆ ಪರಿಶೀಲನೆ ಮಾಡಿ ಗ್ರಾಮಸ್ಥರು ಏನಂತಾರ? ಸರ್. ಗ್ರಾಮಸ್ಥರು ಸೈನ್ ಕೊಟ್ಟವ್ರೆ, ಗ್ರಾಮಸ್ಥರು ಸೈನ್ ಕೊಟ್ಟವ್ರೆ, ಸೆಕ್ರೆಟರಿ ರಿಪೋರ್ಟ್ ಆಗದೆ, RI ರಿಪೋರ್ಟ್ ಆಗದೆ, ನಿಮ್ದೇನಿದೆ ತಗಪ್ಪ ಅಂತ ಹೇಳಿದ್ದಾರೆ. ಎಲ್ಲ ಡಾಕ್ಯುಮೆಂಟು ನಾವು ಒದಗಿಸ್ಕೊಟ್ಟಿದ್ದೀನಿ ರಘು ಸರ್ಗೆ. ರಘು ಸರ್ ಎಲ್ಲ ಡಾಕ್ಯುಮೆಂಟ್ ಒದಗಿಸ್ಕೊಟ್ಟಿದ್ರೆ ಲಾಸ್ಟಲ್ಲಿ ಅಂದರೆ ಏನಂದ್ರೆ ನಮ್ಗೆ ಗೊತ್ತಿಲ್ಲ. ನಿಂದೇನಿಲ್ಲ ಅಂದ ತಕ್ಷಣ ನಾನು ಕೋರ್ಟ್ಗೆ ಹೋದೆ. ಇಷ್ಟೇ, ಕೋರ್ಟ್ಗೆ ಹೋದ್ಮೇಲೆ ಅವಾಗ ಏನಂದರು, ಇದು NOC ಇಸ್ಕೊಬಪ್ಪ ರೆಡಿ ಮಾಡ್ತೀನಿ ಅಂದರು. ಅದಕ್ಕೂ ಹೋಗಲಿಲ್ಲ. ಮೇಡಮ್ ತಗೋದು, ಮೇಡಮರು ಡಾಕ್ಯುಮೆಂಟ್ ಕೊಡಿದ್ರು, ಅದಕ್ಕೂ ಕೇಳಲಿಲ್ಲ. ನನ್ನ ಡಾಕ್ಯುಮೆಂಟ್ ಇದ್ರೆ ನನಗೆ ಕೊಡಿ, ನಾನು ಇನ್ನೊಬ್ರದ್ದು ಅವ್ರದ್ದು ಇವ್ರದ್ದು ನಾನು ಕೇಳ್ತಾ ಇಲ್ಲ. ಅವ್ರು ಏನು ಮಾಡ್ತಾರೆ ನಮ್ಗೆ ಬೇಕಾಗಿಲ್ಲ, ಇನ್ನೊಬ್ರು ಸುದ್ದಿ ನಮ್ಗೆ ಬೇಕಾಗಿಲ್ಲ. ನಮ್ಮ ಅಪ್ಪಂದಿದ್ರೆ ನನಗೆ ಕೊಡಿ, ಎಷ್ಟೇ ಸಹ ನಾನು ಕೇಳ್ತಿರೋದು. ಚನ್ನಪಟ್ಟಣ ತಾಲೂಕು ಹುಣಸನಹಳ್ಳಿ ಗ್ರಾಮ ಶ್ರೀ ಬಿಸ್ಲಮ್ಮ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಅರ್ಚಕ ನೇಮಕಾತಿ ಬಗ್ಗೆ ನಾವು ಹಿಂದಿನವರೆಗೂ 2 ವರ್ಷ 3 ವರ್ಷಗಳಿಂದ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದೀವಿ. ಈ ಡೆವಲಪ್ಮೆಂಟ್ ಬಗ್ಗೆ DC ಅವ್ರಿಗೆ ಮನವರಿಕೆ ಮಾಡ್ಕೊಂಡಿದ್ದೀವಿ, ಈ ಕಾರ್ಯನಿರ್ವಾಹಕ ಅಧಿಕಾರಿಗೂ ಮನವಿ ಮಾಡ್ಕೊಂಡಿದ್ದೀವಿ, ಈ ಮುಜರಾಯಿ ತಹಸೀಲ್ದಾರ್ ಹತ್ರನೂ ಕೂಡ ಮೊನ್ನೆ ಮಾತಾಡ್ಕೊಂಡಿದ್ದೀವಿ. ನಿನ್ನೆವರೆಗೂ ಕೂಡ ನಾವು ಬಂದು ತೀರ್ಮಾನ ಮಾಡ್ತೀವಿ ಅಂತ ಈ ಬಗ್ಗೆ ಹೇಳ್ಕೊಂಡಿದ್ರು. ಅವರು ಹೇಳ್ಕೊಂಡಿದ್ರು, ನಿನ್ನೆವರೆಗೂ ಕಾಯ್ದ್ವಿ, ಬಂದಿಲ್ಲ, ನ್ಯಾಯ ಕೊಡಿಸ್ತಾರೆ ಅಂತ ನಾವು ಅವ್ರ ಪರವಾಗಿ ನಾವು ಅವ್ರ ನ್ಯಾಯಕ್ಕೋಸ್ಕರ ಕಾಯ್ದ್ವಿ, ಇನ್ನೂ ನಮಗೆ ನ್ಯಾಯ ದೊರಕಿಲ್ಲ. ಹಾಗಾಗಿ ಇವತ್ತಿನ ದಿನ ವಿಶೇಷವಾಗಿ ನಾವು ದಾಖಲೆ ಇರ್ತಕ್ಕಂಥವ್ರು ನಾವು ಇವತ್ತು ನಮ್ಮ ಏನು ಈ ಚಿಕ್ಕಮುತ್ತು ದಾಸಗಳ ಕುಟುಂಬವ್ರದ್ದು ಇದ್ದಾರೆ, ಇವರು ಪೂಜೆ ಮಾಡಬೇಕಾಗಿರ್ತದೆ. ಇವತ್ತು ಪೂಜೆ ಮಾಡ್ತಾರೆ. ಇವಾಗ ಕೂಡ ಇಲ್ಲಿವರೆಗೂ ಬಂದೇ ಇಲ್ಲ. ಈ ರಜೆ ಇದ್ದೀನಿ ಅಂತ ಹೇಳ್ತಾರೆ, 1 ವಾರಗಳ ಹಿಂದೆನೇ ಬಂದು ಚಾರ್ಜ್ ಕೊಟ್ಬಿಟ್ಟು ಹೋಗ್ತಾರೆ. ಈ ಚಾರ್ಜ್ ಕೊಡಬೇಕಾದ್ರೆ ಯಾರೂ ಮುಖಂಡರು ಇಲ್ಲ, ಯಾವುದೇ ಅಧಿಕಾರಿ ಇಲ್ಲ, ಏನಿಲ್ಲ. ಈಗ ಏಕಾಏಕಿ ಮಂಗಳವಾರ ನೈಟು ಮೆರವಣಿಗೆ ಮಾಡಿಬಿಟ್ಟು 3 ಗಂಟೆ ರಾತ್ರಿ ಸಮಯದಲ್ಲಿ ದೇವ್ರು ಬಿಡಿಸ್ತಕ್ಕಂಥ ಅವಕಾಶ ಅವ್ರಿಗೆ ಏನಿತ್ತು? ಯಾವ ಕಾರಣಕ್ಕೋಸ್ಕರ 3 ಗಂಟೆ ರಾತ್ರಿನಲ್ಲಿ ಅವ್ರ ದೇವಸ್ಥಾನನ ವರ್ಗಾವಣೆ ಮಾಡ್ತಾರೆ? ಈ ಹಿಂದೆ ಕೂಡ ಮೊನ್ನೆ 30ನೇ ತಾರೀಕಿನಲ್ಲಿ ನಾವು ಹೋಗಿ ಅವ್ರಿಗೆ ಯಾರು ವರ್ಗಾವಣೆ ಮಾಡಿದವ್ರು ಯಾರು? ಈ ಕೊಡ್ತಾರೆ ಅಂತ ಹೇಳ್ತಾರೆ. ಕೊಟ್ಟಿಲ್ಲ. ಬಂದು ಚಾರ್ಜ್ ಕೊಟ್ಟಿದ್ದೀನಿ ಅಂತ ನಮ್ಗೆ ಹೇಳ್ತಾರೆ. ಅಲ್ಲಿ ತಹಸೀಲ್ದಾರ್ ಮುಂದೆಗಡೆನೆ ಕುತ್ಕೊಂಡು ನಾವು ಫೋನ್ ಮಾಡ್ತೀವಿ, ಸರ್ ಚಾರ್ಜ್ ಕೊಟ್ಬಿಟ್ಟಿದ್ದೀವಿ ಅಂತ ಈ ಸೋಮವಾರ ದಿನ ಹೇಳ್ತಾರೆ. 1ನೇ ತಾರೀಕು ಅವರು ಹಿಂದೆನೇ ಕೊಟ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಚಾರ್ಜ್ನ ಕೊಟ್ಬಿಟ್ಟು ಹೋದ ತಕ್ಷಣ ಅವರು ದಿನ ಪೂಜೆ ಪ್ರಸ್ತುತ ಏನು ಹಿಂದಿನ ವರ್ಷದವರೇ ಇರ್ತಾರೆ, ಅವರೇ ಮಾಡ್ಕೊಂಡು ಬರ್ತಾ ಇರ್ತಾರೆ. ತಹಸೀಲ್ದಾರ್ ಮುಂದೆ ಕೂತ್ಕೊಂಡೆ ಅವರು ನಾವು ಚಾರ್ಜ್ ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಅವ್ರು ಕೊಟ್ಟಿರೋದು ಮಂಗಳವಾರ ರಾತ್ರಿ 3 ಗಂಟೆ ಸಮಯದಲ್ಲಿ. ಯಾವುದೇ ಅಧಿಕಾರಿ ಇಲ್ಲದಂಥ ಟೈಮ್ನಲ್ಲಿ ಹಿಂದೆ ಮಾಡ್ತಿರ್ತಕ್ಕಂಥ ಪೂಜಾರಿ ಸದರಿ ಪೂಜಾರಿ ಅಂತ ಹೇಳಿ ಕೊಡ್ತಾರೆ. ಈ ಸದರಿ ವರ್ಗಾವಣೆ ಮಾಡಬೇಕಾದಂಥ ಕಾರಣದಲ್ಲಿ ಇವರು ದಾಖಲಾತಿ ಇರೋರಿಗೆ ಸದರಿ ವರ್ಗಾವಣೆ ಮಾಡಬೇಕು. ಈ ಕಾರ್ಯನಿರ್ವಾಹಕ ಅಧಿಕಾರಿ ಎಲ್ಲ ಡಾಕ್ಯುಮೆಂಟ್ಗಳನ್ನ ಪರಿಶೀಲನೆ ಮಾಡಿ ಇನ್ನು ದೊಡ್ಡ ಅನೇಕ ದೇವಾಲಯಗಳನ್ನ ಕೊಟ್ಟಿದ್ದಾರೆ. ಈ ದೇವಸ್ಥಾನದಲ್ಲೇ ಈ ಕತೆ ಮಾಡ್ತಾವ್ರೆ ಇವರು. ಇದುವರೆಗೂ ಯಾವುದೇ ರೀತಿಯ ಒಂದು ಅರ್ಚಕ ನೇಮಕಾತಿನೇ ಇನ್ನು ಮಾಡಿಲ್ಲ. ಇನ್ನು ಎಲ್ಲ ತೊಂದರೆಗಳನ್ನ ಹೇಗೆ ಬಗೆಹರಿಸ್ತಾರೆ? ಇನ್ನು ಬೇರೆ ಮೂಲ ದೇವಸ್ಥಾನಗಳು ಕೊಟ್ಟಿದೆ. ಅಪ್ರಮೇಯ ಸ್ವಾಮಿ ದೇವಸ್ಥಾನ ಯಾರಿಗೆ ಈ ರಘುರವ್ರಿಗೆ ಕೆಂಗಲ್ ದೇವಸ್ಥಾನನೂ ಆಡಳಿತ ಕೊಟ್ಟಿದೆ, ಅಪ್ರಮೇಯ ಸ್ವಾಮಿ ಕೊಟ್ಟಿದೆ, ದೇವರಸಳ್ಳಿ ದೇವಸ್ಥಾನನೂ ಕೊಟ್ಟಿದೆ. ಈ ದೇವಸ್ಥಾನದಲ್ಲೇ ಇಷ್ಟು ತೊಂದರೆ ಆಗ್ತಾ ಇರೋದು ಯಾಕೆ? ಈ ದೇವಸ್ಥಾನದ ಹಿನ್ನೆಲೆ ಏನು? ರಘು ಇದಕ್ಕೆಲ್ಲ ರಘುರವರೇ ಕಾರಣ. ಈ ಉಳಿಂತಕ್ಕಂಥ ಕೆಲಸ, ಸಂಬಂಧಗಳನ್ನ ಹೊಡಿತಕ್ಕಂಥ ಕೆಲಸ ರಘುರವರು ಮಾಡಬಾರ್ದು. ಈ ಕಾರ್ಯನಿರ್ವಾಹಕ ಅಧಿಕಾರಿಯಾದಂಥ ರಘುರವರು ಇದಕ್ಕೆಲ್ಲ ಸೂಕ್ತ ಕ್ರಮ ತಗೊಂಡು ಇದನ್ನು ಬಗೆಹರಿಸಬೇಕು. ಈ ಕೂಡಲೇ ದಾಖಲಾತಿ ಇರ್ತಕ್ಕಂಥವ್ರಿಗೆ ಅರ್ಚಕರ ಹುದ್ದೆಯನ್ನು ಕೊಡಬೇಕು. ಇಲ್ಲ ಗ್ರಾಮದಲ್ಲಿ ಕೂತು ಏನು ತೀರ್ಮಾನ ಮಾಡ್ತೀವಿ ಅಂತ ನಮಗೆ ಹೋದಾಗ ಬದ್ಧವಾಗಿ ಅವ್ರು ಮಾತು ಕೊಟ್ಟಿದ್ರು, ಆ ಮಾತಿನಂತೆ ನಡ್ಕೋಬೇಕು. ಇಲ್ಲವಾದಲ್ಲಿ ಇದಕ್ಕೆ ಸೂಕ್ತ ಕ್ರಮ ತಗೊಳ್ಬೇಕಾದಂಥ ಜಿಲ್ಲಾಧಿಕಾರಿಗಳವರು ಇದಕ್ಕೇನು ಮನವರಿಕೆ ಮಾಡ್ತಾರೆ ಮಾಡಲಿ. ನಮ್ಮ ತಾಲೂಕಿನ ಶಾಸಕರಾದಂಥ SCP ಯೋಗೇಶ್ವರ್ ಅವರು ಕೂಡ ಇದಕ್ಕೆ ನಮಗೆ ಬೆಂಬಲವಾಗಿ ನಿಂತ್ಕೊಂಡು ದಯವಿಟ್ಟು ಬಡವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸನ ಮಾಡಬೇಕು.